ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕಾಲಿಫ್ಲವರ್ ರೋಸ್ಟ್ ಮಾಡ್ತಾ ಇದ್ದೀನಿ, ಗಾರ್ಲಿಕ್ ಚೀಸ್ ಕಾಲಿಫ್ಲವರ್ ರೋಸ್ಟ್. ಸೊ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕಾಲಿಫ್ಲವರ್ನ ಫ್ಲಾರೆಟ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಚೆನ್ನಾಗಿ 2-3 ಸರಿ ಬಿಸಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಒಂದು ಬೌಲ್ಗೆ ನಾನು ಇಲ್ಲಿರೋ ಮಸಾಲೆ ಪುಡಿಗಳೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ 1 ಟೀ ಸ್ಪೂನ್ ಹಾಕ್ಕೊತೀನಿ. ಸೊ ಇಲ್ಲಿ ನಾನು ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಜೀರಿಗೆ ಪೌಡರ್, ಸ್ವಲ್ಪ ಧನಿಯಾ ಪೌಡರು, ಆಮೇಲೆ ಪೆಪ್ಪರು, ಸ್ವಲ್ಪ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು 1 ಟೀ ಸ್ಪೂನ್ ಈ ಬೌಲ್ಗೆ ಹಾಕ್ಕೊತೀನಿ. ಸೊ ನೋಡಿ, ನಾನು ತೋರಿಸಿದ್ದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ 1 ಟೀ ಸ್ಪೂನ್ನ ಈ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಈ ಕಾಲಿಫ್ಲವರ್ ಫ್ಲಾರೆಟ್ಸ್ ಮೇಲೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕೋಣ. ಸೊ ಆಲಿವ್ ಆಯಿಲ್ ಇದ್ದರೆ ಅದು ಹಾಕ್ಬೋದು. ಸೊ ಇಲ್ದಿರೆ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ನಾರ್ಮಲ್ ಯೂಸ್ ಮಾಡೋದು ಹಾಕ್ಬೋದು. ಒಂದು 3-4 ಸ್ಪೂನ್ ಹಾಕಿದ್ದೀನಿ. ಸೊ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಈ ಮಿಕ್ಸ್ ಮಾಡ್ಕೊಂಡ್ವಲ್ಲ ಈ ಪುಡಿ, ಸೊ ಅದನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡೋಣ. ಸೊ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಚೆನ್ನಾಗೆಲ್ಲ ಕೋಟ್ ಆಗಂಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಒಂದು ಬೇಕಿಂಗ್ ಟ್ರೇಗೆ ಹಾಕೋಣ. ಸೊ ಈ ಥರ ಬೇಕಿಂಗ್ ಟ್ರೇಗೆ ಹಾಕಿ ಇಟ್ಟಿದ್ದೀನಿ. ಸೊ ಈಗ ಇದನ್ನು ಓವನ್ ಒಳಗೆ 20-25 ನಿಮಿಷ ಇದನ್ನು ಬೇಕ್ ಮಾಡೋಣ. ಸೊ ಒಂದು 25 ನಿಮಿಷ ಆದಮೇಲೆ ಓವನಿಂದ ಆಚೆ ತೆಗ್ದಿದ್ದೀನಿ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ತುರ್ಜಿಟ್ಕೊಂಡಿದ್ದೀನಿ. ಇದನ್ನ ಹಾಕ್ತೀನಿ. ಸೊ ನೋಡಿ, ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ. ಈಗ ಸ್ವಲ್ಪ ಅದರ ಮೇಲೆ ಚೀಸ್ನ ಅದೇ ಥರ ಸ್ಪ್ರಿಂಕಲ್ ಮಾಡೋಣ ಎಲ್ಲ ಕಡೆ. ಸೊ ನಿಮಗೆ ಯಾವುದಾದ್ರೂ, ನಾನು ಪಾರ್ಮೆಸಾನ್ ಚೀಸ್ ತೊಗೊಂಡಿದ್ದೀನಿ. ಸೊ ಪಾರ್ಮೆಸಾನ್ ಚೆನ್ನಾಗಿರುತ್ತೆ, ಅಥವಾ ಮೊಸರೆಲ್ಲ ಇದ್ರೇ ಅದನ್ನು ಹಾಕ್ಬೋದು, ಮೊಸರೆಲ್ಲ ಕೂಡ. ಸೊ ಇದನ್ನು ಇನ್ನೊಂದು 5 ನಿಮಿಷ ಓವನ್ನಲ್ಲಿ ಇಡೋಣ. ಸೊ ಇನ್ನೊಂದು 5 ಮಿನಿಟ್ಸ್ ಇದನ್ನು ಓವನ್ ಒಳಗೆ ಇಟ್ಟು ತೆಗಿಯೋಣ. ಸೊ ಈಗ ಆಚೆ ತೆಗ್ದಿದ್ದೀನಿ, 5 ನಿಮಿಷ ಆಗಿದೆ. ಸೊ ನೋಡಿ, ಸೂಪರ್ ಆಗಿದೆ ಅಲ್ವಾ? ಸೊ ಇದ್ರ ಮೇಲೆ ಈಗ ಸ್ವಲ್ಪ ಲೆಮನ್ ಜ್ಯೂಸು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ನಿಂಬೆಹಣ್ಣ ಹಿಂಡ್ಕೊಬೋದು. ಸೊ ಇದನ್ನು ಸ್ಟಾರ್ಟರ್ಸ್ ಆಗಿ ಯೂಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಗಾರ್ಲಿಕ್ ಚೀಸ್ ರೋಸ್ಟೆಡ್ ಕಾಲಿಫ್ಲವರ್ ರೆಡಿಯಾಗಿದೆ. ಸೊ ಬನ್ನಿ ಇದನ್ನು ಸರ್ವ್ ಮಾಡೋಣ. ಸೊ ಗಾರ್ಲಿಕ್ ಚೀಸ್ ಕಾಲಿಫ್ಲವರ್ ರೋಸ್ಟೆಡ್ ಕಾಲಿಫ್ಲವರ್ ರೆಡಿಯಾಗಿದೆ. ಸೊ ಇದನ್ನು ಸ್ಟಾರ್ಟರ್ಸ್ ಆಗಿ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅವ್ರ ಟೀ ಸ್ನ್ಯಾಕ್ ಥರ ಕೂಡ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಲಂಚ್ ಬಾಕ್ಸ್ ಕಳಿಸ್ಬೋದು. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.